ನೀವು ವಯಸ್ಸಲ್ಲಿ ದೊಡ್ಡವರು, ಅದೇ ರೀತಿ ನಡ್ಕೊಳ್ಳಿ. ಗಾಯತ್ರಿ ದೇವಿ ಕೋಪದಿಂದ ಗೌತಮ್ ಕಡೆ ನೋಡ್ತಿದ್ರು. ಆದ್ರೆ ಅವರು ಏನಾದ್ರೂ ಹೇಳೋಕ್ಕೂ ಮುಂಚೆನೆ ಹೊರಗಿನಿಂದ ಜೋರಾದ ಧ್ವನಿಯೊಂದು ಕೇಳಿಸ್ತು. ಕರಣ್ ವೀರ್ ಅಂಕಲ್ ಬಂದಿದ್ದಾರೆ, ಬೇಗ ಬನ್ನಿ. ಕರಣ್ ವೀರ್ ಎಂಬ ಹೆಸರನ್ನ ಕೇಳ್ತಿದ್ದಂತೆ ಗಾಯತ್ರಿ ದೇವಿಯವರ ಕೋಪ ಸ್ವಲ್ಪ ಕಡಿಮೆಯಾಯಿತು. ಯಾಕಂದ್ರೆ ಅವಳ ದೃಷ್ಟಿಯಲ್ಲಿ ಕರಣ್ ವೀರ್ ಅತ್ಯಂತ ಯಶಸ್ವಿ ಮಗ. ಗಾಯತ್ರಿ ದೇವಿಯವರು ತನ್ನ ಕೊಠಡಿಯಿಂದ ಹೊರಗೆ ಹೋಗೋದಕ್ಕೆ ಶುರು ಮಾಡಿದಾಗ ದುಬಾರಿ ಸೂಟ್ ಧರಿಸಿದ್ದ 6 ಅಡಿ ಎತ್ತರದ ವ್ಯಕ್ತಿ ಒಳಗ್ ಬಂದ. ಹೇ ಅಮ್ಮ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ನಾನು ನಿಮ್ಮನ್ನ ನೋಡಕ್ಕೆ ಅಂತಾನೆ ಬಂದೆ.